ಹೆಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಗ್ತಾ ಇದ್ದೀನಿ ಬಾಹುಬಲಿ ಹಿಲ್ಸ್ ಹತ್ರ. ಬನ್ನಿ, ಜಾಯ್ನ್ ಆಗಿ. ಸೊ ಈವ್ನಿಂಗ್ ಹಾಗೆ ಸ್ವಲ್ಪ ಟೈಮ್ ಸಿಕ್ತು. ಸೊ ಬಾಹುಬಲಿ ಹಿಲ್ಸ್ ಹತ್ರ ಹೋಗೋಣ ಅಂತ ಹೊರಟೆ ನಾನು. ಹಾಗೇನೆ ನಮ್ಮ ಅಪಾಚಿ RTR 310 ಎತ್ಕೊಂಡು. ಸೊ ನಿಮಗೆಲ್ಲ ಒಂದು ವಿಷಯ ಹೇಳಿಲ್ಲಲ್ಲ, ನನ್ನ ಬೈಕ್ ಹೆಸರು ಬಂದು ವಜ್ರ ಅಂತ. ಸೊ ವಜ್ರ ಎತ್ಕೊಂಡು ರೈಡ್ಗೆ ಹೊರಟೆ. ಹಾಗೇನೆ ಈವ್ನಿಂಗ್ ಕೂಲಾಗಿತ್ತು. ವಿಂಟರಲ್ಲಿ ಈವ್ನಿಂಗ್ ರೈಡ್ಸ್ ಮಾಡೋದೇ ಒಂಥರ ಸಖತ್ತಾಗಿರುತ್ತೆ. ಆ ಬ್ರೀಸು. ಸೊ ಹಾಗೆ ಡ್ರೈವ್ ಮಾಡ್ಕೊಂಡು ಹೊರಟೆ ನಾನು ಆಲ್ಮೋಸ್ಟು. ಸೊ ನಾವೀಗ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋದು ಬಂದು ಫತೇಸಾಗರ್ ಲೇಕ್ ಹತ್ರ ಹೋಗ್ಬೇಕು. ಮೊದಲು ಫತೇಸಾಗರ್ ಲೇಕ್ ಹತ್ರ ಹೋಗಿ ಆಮೇಲೆ ರಾಣಿಚೇರಿ ರೋಡ್ ಅಂತ ಬರುತ್ತೆ. ಅದನ್ನು ಸಖತ್ತಾಗಿದೆ, ಸೀನಿಕ್ ಆಗಿ ಲೇಕ್ ವ್ಯೂ ಸಿಗುತ್ತೆ. ಸೊ ಇದನ್ನು ಕೂಡ ಬಂದು ಸನ್ಸೆಟ್ ಪಾಯಿಂಟ್ಸು. ಸೊ ಇಲ್ಲ ಸನ್ರೈಸ್ ಟೈಮಲ್ಲಿ ಹೋಗ್ತೀವಿ ಅಂದರೆ ವಿಂಟರಲ್ಲಿ ಅರ್ಲಿ ಮಾರ್ನಿಂಗ್ ಒಂದು 5:30, 6 ಆಗೆಲ್ಲ ಹೋದರೆ ಸನ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲ ಸನ್ಸೆಟ್ ನೋಡೋಕೆ ಹೋಗ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು ಈವ್ನಿಂಗ್ 6, ವಿಂಟರ್ ಆಗಿರೋದ್ರಿಂದ 5ಗೆಲ್ಲ ಹೋಗ್ಬಿಡ್ಬೇಕು. ಯಾಕೆಂದರೆ 5:30, 5:45ಗೆಲ್ಲ ಸನ್ಸೆಟ್ ಆಗಿಬಿಡುತ್ತೆ ಇತ್ತೀಚೆಗಂತೂ. ಸೊ ನಾನು ನನ್ನ ವಜ್ರ ತಗೊಂಡು ಹೋಗ್ತಾ ಇದ್ದೆ. ಇಲ್ಲಿಂದ ಶುರು ಆಗುತ್ತೆ ಫತೇಸಾಗರ್ ರೋಡು. ಸೊ ಹಿಂಗೆ ಹಾಗೆ ರೈಟ್ ಸೈಡ್ ಪ್ಯಾನ್ ಮಾಡಿ ನೋಡಿದ್ರೆ ಇಲ್ಲಿ ಫತೇಸಾಗರ್ ಲೇಕ್ ಎಂಟ್ರೆನ್ಸ್ ಕಾಣಿಸ್ತಿದೆಯಲ್ಲ, ಇದೇನೆ ನೋಡ್ಬೋದು. ಟ್ರಾಫಿಕ್ ಪರವಾಗಿಲ್ಲ, ಮೀಡಿಯಮ್ ರೇಂಜಾಗೆ ಇತ್ತು. ಸೊ ರೈಡ್ನ ಎಂಜಾಯ್ ಮಾಡಿ ಹಾಗೆ. ಸೊ ಇಲ್ಲಿಂದ ರಾಣಿಚೇರಿ ರೋಡ್ ಸ್ಟಾರ್ಟ್ ಆಗುತ್ತೆ. ರೈಟಿಗೆ ನೋಡ್ತಿರ್ಬೋದು, ಇದೇ ಫತೇಸಾಗರ್ ಲೇಕ್ ಆ್ಯಕ್ಚುಲಿ. ಆ ಕಡೆ ಬಂದರೆ ಫತೇಸಾಗರ್ ಲೇಕ್ ಆಗುತ್ತೆ, ಫತೇಸಾಗರ್ ರೋಡ್ ಆಗುತ್ತೆ. ಈ ಕಡೆ ಬಂದರೆ ರಾಣಿಚೇರಿ ರೋಡ್ ಆಗುತ್ತೆ. ಸೊ ವ್ಯೂಸ್ ಅಂತೂ ಎರಡು ಕಡೆನೂ ಸಖತ್ತಾಗಿರುತ್ತೆ, ಸೀನಿಕ್ ಮಾತ್ರ. ಸನ್ಸೆಟ್ ಆಗೋ ಟೈಮಲ್ಲಿ ರೈಡ್ ಮಾಡೋದಕ್ಕೆ ಒಂಥರ ಮಜಾ. ಅದು ಈ ರೋಡಲ್ಲಿ ಕರ್ವ್ಸೂ ಇರುತ್ತೆ. ನಿಮಗೆ ಗೊತ್ತಲ್ಲ, ಕರ್ವ್ಸಲ್ಲೆಲ್ಲ ಬೈಕ್ ರೈಡ್ ಮಾಡೋದಕ್ಕೆ ಎಷ್ಟು ಮಜಾ ಇರುತ್ತೆ ಅಂತ. ಆ್ಯಂಡ್ ಐ ಲೈಕ್ ರೈಡಿಂಗ್ ಬೈಕ್ಸ್. ಆ್ಯಕ್ಚುಲಿ ನಾನೀಗ ಹೋಗ್ತಿರೋದು ಬಂದು ಬಾಹುಬಲಿ ಹಿಲ್ಸ್. ಅದು ಇಟ್ ಇಸ್ ಅಟ್ಯಾಚ್ ಟು ದ ಬಡಿ ಲೇಕ್ ಅಂತ. ಸೊ ಆ ಲೇಕ್ಗೆ ಅಟ್ಯಾಚ್ ಆಗಿರೋದು ಪಕ್ಕನೇ ಬರುತ್ತೆ ಬಾಹುಬಲಿ ಹಿಲ್ಸು. ಸೊ ಹೇಳ್ತಾ ಇದೆ ಎಲ್ಲ, ಉದಯ್ಪುರ್ ಇಸ್ ಕಾಲ್ಡ್ ಆಸ್ ಸಿಟಿ ಆಫ್ ಲೇಕ್ಸ್ ಅಂತ. ಈಗಾಗಲೇ ಎರಡು ಲೇಕ್ ನೋಡಿದ್ದೀರಾ. ಅದು ಮೂರನೇದು ಲೇಕ್ ತೋರಿಸ್ತಾ ಇದ್ದೀನಿ, ಬಡಿ ಲೇಕ್. ಇವತ್ತು ಜಸ್ಟ್ ವ್ಯೂವಲ್ಲಿ ಸಿಕ್ಕಿರುತ್ತೆ. ನೆಕ್ಸ್ಟು ಬಡಿ ಲೇಕ್ನೇ ಸಪ್ರೇಟಾಗಿ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ. ಸೊ ಇದು ತುಂಬಾ ದೊಡ್ಡ ಲೇಕ್ ಆ್ಯಕ್ಚುಲಿ. ರೋಡ್ಸೂ ಚೆನ್ನಾಗಿದೆ ಡ್ರೈವ್ ಮಾಡೋದಕ್ಕೆ. ಈವ್ನಿಂಗ್ ಟೈಮಲ್ಲಿ ಕಾರ್ ತೊಗೊಬಂದ್ಬಿಟ್ರಂತೂ ಕಾರಲ್ಲೂ ರೈಡ್ ಮಾಡ್ಕೊಳೋದಕ್ಕೆ ಸಖತ್ತಾಗಿ ಫೀಲ್ ಇರುತ್ತೆ. ಒಂದು ಬೈಕ್ ರೈಡ್ ಮಾಡೋ ಮಜಾನೇ ಬೇರೆ. ಬಟ್ ಆಲ್ವೇಸ್ ಸೇಫ್ಟಿ ಮ್ಯಾಟರ್ ಆಗುತ್ತೆ. ಸೊ ಪ್ರೊಟೆಕ್ಷನ್ ಇಟ್ಕೊಂಡೇ ಓಡಿಸ್ಬೇಕು. ನಾನಂತೂ ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸೋದು ಬೈಕೆಲ್ಲ.
ನೋಡಿ ಸೀನ್ ಅಂತೂ ಎಷ್ಟು ಸಖತ್ತಾಗಿದೆ ಅಂತ. ರೈಟ್ ಸೈಡ್ ನೋಡಿದ್ರು ಸೀನಿಕ್, ಈ ಕಡೆ ಎಲ್ಲ ಹಿಲ್ಸ್ ಸ್ಟೇಷನ್ಸ್ ಗ್ರೀನರಿ. ಸೊ ರೈಟ್ ಸೈಡ್ ನೋಡಿದ್ರು ಲೇಕ್ ವ್ಯೂ ಒಂಥರ ಸಖತ್ತಾಗಿರುತ್ತೆ ವ್ಯೂ. ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೆ. ಆ್ಯಕ್ಚುಲಿ ಇಲ್ಲಿಗೆ ಫತೇಸಾಗರ್ ರೈಡ್ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಪ್ರಯಾಣ ಬಡಿ ಲೇಕ್ ಹತ್ರ. ಬನ್ನಿ ಹೋಗೋಣ. ನೋಡಿ ಹಾಗೆ ಸೂರ್ಯನ ಕಿರಣಗಳು ಹೆಂಗೆ ಬರ್ತಾ ಇದೆ ಅಂತ, ಮರಗಳ ಸಂದಿಯಿಂದ ಹಾಗೇನೆ ರೆಂಬೆ ಕೊಂಬೆಗಳ ಗ್ರೀನ್ರೀಸ್ ಇಂದ ಆ ರೋಶನಿ ಬರ್ತಿದೆಯಲ್ಲ, ಲೈಟ್ ಸಗದಾಗಿದೆ ಅದು ಒಂಥರ ನೋಡೋದಕ್ಕೇನೆ. ಅಲ್ಲ ನೋಡಿ ಏನು ಒಳ್ಳೆ ಫೀಲ್ ಇರುತ್ತೆ ಅಂತ ಓಡಿಸೋದಕ್ಕೆ ಬೈಕ್ ಈ ಟೈಮಲ್ಲಿ. ಇದು ಫಸ್ಟು ಮೋಟೋ ಲಾಗ್ ಅನಿಸುತ್ತಲ್ಲ, ಇಷ್ಟೊಂದು ದೊಡ್ಡ ಲೆಂತಿ ವಿಡಿಯೋ ಆಗ್ತಿರೋದು. ಹಿಂದೆಲ್ಲ ರೆಕಾರ್ಡ್ ಮಾಡಿದ್ದೀನಿ ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಏನಾದರೆ ಫೂಟೇಜಸ್ಸು ಪ್ರಾಪರಾಗಿ ರೆಕಾರ್ಡ್ ಆಗಬೇಕು ಅಪ್ಲೋಡ್ ಮಾಡಬೇಕಂದ್ರೆ. ಸೊ ಅಪ್ಲೋಡು ಮಾಡೋದಕ್ಕೆ 360 ಡಿಗ್ರಿ ವೀಡಿಯೋಸ್ ಮಾಡಿಕೊಂಡು ವೀಡಿಯೋ ಎಕ್ಸ್ಟ್ರಾಕ್ಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ತುಂಬ ಟೈಮ್ ಹಿಡಿಯುತ್ತೆ. ಸೊ ಆಲ್ಮೋಸ್ಟ್ ಲಾಸ್ಟ್ ವೀಕ್ ಆಲ್ಮೋಸ್ಟ್ ನಿಯರ್ಲಿ 10 ಡೇಸಿಂದ ತುಂಬಾ ಹೆಕ್ಟಿಕ್ ಡ್ಯೂಟೀಸ್ ಇದ್ದಿದ್ದರಿಂದ ಮಧ್ಯೆ ಟೈಮ್ ಸಿಕ್ಕಿರಲಿಲ್ಲ ವಿಡಿಯೋ ಎಡಿಟ್ ಮಾಡೋದಕ್ಕೆಲ್ಲ. ಜಸ್ಟ್ ಇವಾಗ ಸ್ವಲ್ಪ ಟೈಮ್ ಸಿಕ್ತು. ಸೊ ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇಲ್ಲಿಂದ ಈಗ ಬಡಿ ಲೇಕ್ ರೋಡ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನೋಡಿ ಹಂಗೆ ಸೂರ್ಯ ಹೆಂಗೆ ಇಣಕ್ಕೆ ನೋಡ್ತಾ ಇದ್ದಾನೆ ಅಂತ. ಅಲ್ಲ ಸಖತ್ತಾಗಿ ಕಾಣಿಸುತ್ತೆ. ಈ ಟೈಮಲ್ಲಿ ಬೈಕ್ ರೈಡ್ ಮಾಡೋದಿದೆಯಲ್ಲ, ಐ ಲವ್ ಇಟ್ ಸೋ ಮಚ್. ಅಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ ವ್ಯೂ ಮಾತ್ರ. ಪ್ರಾಪರ್ ಬೈಕ್ ರೇಸ್ ಗೇಮ್ ಆಡ್ದಂಗಿದೆ. ಎಲ್ಲ ಚಿಕ್ಕ ವಯಸ್ಸಲ್ಲಿ ಬೈಕ್ ಗೇಮ್ ಆಡ್ತಿದ್ದೆ. ಸೊ ಅದೇ ಥರ ರೀಕ್ರಿಯೇಟ್ ಆಗ್ತಿದೆ ಸೀನ್ಸ್ ಎಲ್ಲ. ತುಂಬಾ ಒಳ್ಳೆ ಫೀಲಿಂಗ್ ಇತ್ತು ಡ್ರೈವ್ ಮಾಡ್ತಾ ಮಾಡ್ತಾ. ರೋಡ್ಸ್ ಎಲ್ಲ ಚೆನ್ನಾಗೇ ಇದೆ, ಹೋಗೋದಕ್ಕೆ ಏನು ತೊಂದರೆ ಆಗಲಿಲ್ಲ. ನೋಡಿ ಇಲ್ಲೇ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಹಿಲ್ ಸ್ಟೇಷನ್ ಆಲ್ಮೋಸ್ಟ್. ವಾ, ಇಲ್ಲಿಂದ ಪ್ರಾಪರ್ ಸ್ಟಾರ್ಟ್ ಆಗುತ್ತೆ. ನೋಡಿ ಎರಡು ಕಡೆನೂ ಮೌಂಟೇನ್ಸ್ ಮಧ್ಯೆ ಆ ರೋಡು, ಹಾಗೆ ಹೋಗ್ತಾ ಇದ್ರೆ ಒಳ್ಳೆ ಮಜಾ ಮಾತ್ರ ಡ್ರೈವ್ ಮಾಡೋದಕ್ಕೆ. ಇಲ್ಲಿ ಲೆಫ್ಟ್ಗೆ ಹೋದರೆ ಅಲ್ಲಿ ಬಡಿ ಲೇಕ್ ಎಂಟ್ರೆನ್ಸ್ ಹೋಗ್ಬೋದು.
ಸೊ ಇಲ್ಲಿ ನೋಡ್ತಿದ್ರೆ ಏನು ನೋಡ್ತಿದ್ರೆ ಇದೇನೆ ಬಡಿ ಲೇಕ್ ಆ್ಯಕ್ಚುಲಿ. ಇದೂ ಸಖತ್ ದೊಡ್ಡದಿದೆ ಲೇಕ್ ಬಂದು. ಸೊ ನೆಕ್ಸ್ಟ್ ಟೈಮು ಇದನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಆ್ಯಸ್ ಆಫ್ ನಾವು ಇವಾಗ ಬಾಹುಬಲಿ ಹಿಲ್ಸ್ ಹೋಗ್ತಿರೋದ್ರಿಂದ ನಮ್ಮ ಫೋಕಸ್ ಎಲ್ಲ ಅದ್ರ ಮೇಲೆ ಇರಲಿ. ಸನ್ಸೆಟ್ನ ವಿಟ್ನೆಸ್ ಮಾಡೋದೇ ಒಂಥರ ಬೂನ್ ಹ್ಯೂಮನ್ ಕೈಂಡ್. ಅದೇ ನೇಚರು ಎಷ್ಟು ಚಂದವಾಗಿ ಸೃಷ್ಟಿಸಿದೆ, ಅದು ನೋಡೋದಕ್ಕೇ ಖುಷಿ. ಸನ್, ಮೂನ್, ಗ್ರೀನ್ರಿ, ವಾಟರ್ಫಾಲ್ಸ್, ಲೇಕ್ಸ್, ಇಟ್ಸ್ ನೆವರ್ ಎಂಡಿಂಗ್ ಲವ್ ಸ್ಟೋರೀಸ್ ವಿತ್ ಹ್ಯೂಮನ್ಸ್ ಆ ಥರ. ಸೊ ಇಲ್ಲಿ ತುಂಬ ಚಾಟ್ ಸೆಂಟರ್ಗಳಿದ್ದಾವೆ, ಬೇಜಾರಾದರೆ ಅಲ್ಲೇ ಸ್ನ್ಯಾಕ್ಸನ್ನು ತೊಗೋಬೋದು. ಸೊ ಆಲ್ಮೋಸ್ಟ್ ಬಂದೆ ಎಂಟ್ರೆನ್ಸ್ ಹತ್ರ. ನೋಡಿ ಇದು ಆಲ್ಮೋಸ್ಟ್ ಬಡಿಲೇಕ್ ಎಂಡ್ ಆಗುತ್ತೆ. ಇಲ್ಲಿ ಮೇಲೆ ಹತ್ಕೊಂಡು ಹೋದರೆ ಗಾಡಿ ಪಾರ್ಕ್ ಮಾಡಿ ನೆಕ್ಸ್ಟ್ ಟ್ರೆಕ್ಕಿಂಗ್ ಕಂಟಿನ್ಯೂ ಆಗುತ್ತೆ. ಸೊ ಪಾರ್ಟ್ 1 ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ಅಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಬಾಹುಬಲಿ ಸ್ಟಾಪ್ ಮೇಲೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಮತ್ತೆ ಸಿಗ್ತೀನಿ ಎಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.